ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮೇಲೂರು ಪಟ್ಟಣದಲ್ಲಿ ಇಂದು ರಂಜಾನ್ ಹಬ್ಬದ ಪ್ರಯುಕ್ತ ಪಟ್ಟಣದ ಎಲ್ಲ ಮುಸ್ಲಿಂ ಸಮುದಾಯದ ಬಾಂಧವಗಳು ನಂದಿಗಳಿರಸ್ತಿರುವ ಈದ್ಗಾ ಮೈದಾನದಲ್ಲಿ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದರು. ಎಲ್ಲರಿಗೂ ಹಬ್ಬದ ಶುಭಗಳನ್ನು ಕೋರಿದ್ದ ಗುರುಗಳು ನಾಡಿನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದರು. ಈ ವೇಳೆ ಪೊಲೀಸ್ ಬಂದೋಬಸ್ತ್ ನೀಡಿ ಶುಭ ಕೋರಿದ್ದರು. ವರದಿ ಶ್ರೀನಿವಾಸ್ ಪ್ರಸಾದ್ ಆರ್ ಜೊತೆ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ನೋಡ, ಮಲೆಬೆನ್ನೂರು. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮತ್ತೆ ಅದರ ತಗೊಂಡು ಬೈಕಲ್ಲಿ ಹೋದ್ರೆ ಕಾಮನ್ ಸೆನ್ಸ್ ಇರ್ಬೇಕಲ್ಲ. आहे ना. ಹಬ್ಬ ಮಾಡ್ಕೊಂಡಲ್ಲ ಹಂಗೆ ಫಸ್ಟ್ ಮಾಡ್ತಿದ್ದಾನಲ್ಲ ಮುಕ್ತ ಇಲ್ಲ ನೋಡಮ್ಮ ಏನು ಮನೆಗೆ ಹೋಗೋದು. हो जाता है। शेख नईम का पूरा माल तबाह बर्बाद हो चुका है। अब उसके पास में देने के लिए कुछ भी नहीं है, उसके पास खर्च करने के लिए कुछ भी नहीं है। अब इतने में कर्जदार लोग जो थे, जिन्होंने सहारा कोई शौहर बन जाए, उसका सहारा कोई मर्द बन जाए, वो औरत वहां से निकल गई और निकलने के बाद में कुछ दूर जाने के बाद में एक आदमी शाकिर नाम का मिल गया। अब हसीना ने अपनी कहानी सुना दिया।